ಬೆಂಗಳೂರು ಹೋಗಿರ್ತಾರೆ. ಅಲ್ಲಿ ಯಾವುದೋ ಈ ಹುಡುಗನ ನೋಡಿದ್ರೆ ರೈಲು ಅರ್ಧ ಗಂಟೆ ಲೇಟ್ ಆಗುತ್ತೆ. ಲೇಟ್ ಆಯ್ತಲ್ಲ ಅಂತೇಳಿ ಆ ರೈಲ್ವೆ ಸ್ಟೇಷನಲ್ಲಿ ಓಡಾಡ್ತಾ ಇರ್ತಾರೆ ಸಿನಿಮಾ ಅವ್ರು ನೋಡ್ತಾರೆ ಈ ಹುಡುಗನ ಎಲ್ಲೋ ನೋಡ್ದಾಗಿದೆಯಲ್ಲ. ಅವ್ರು ಕರೆದು ಕೇಳ್ತಾರೆ, ನೀನು ಸಿಂಗನೂರು ತುಳಸಾಮಯ್ಯ ಮಗ ಮುತ್ತುರಾಜ ಅಲ್ವೇ? ಹಲೋ ಹಲೋ, ಇವರು ಭಾಷಾ ಅಂತೇಳಿ ಬೆಂಗಳೂರಿನ ಆಗಿರ್ತಾರೆ. ವಿಶೇಷವಾಗಿ ಇವರು ಪರಿಚಯ ಮಾಡಬೇಕು. ಮುಸ್ಲಿಮ್ಸ್ ಆದ್ರೂ ಎಷ್ಟು ಕನ್ನಡನ ಅಚ್ಚುಕಟ್ಟಾಗಿ ಮಾತಾಡ್ತಾರೆ. ಅದರಲ್ಲಿ ಮಕ್ಕಳನ್ನೆಲ್ಲ ಕನ್ನಡ ಶಾಲೆಗೆ ಓದಿಸ್ತಾ ಇದ್ದಾರೆ. ಅಣ್ಣವರ ದೊಡ್ಡ ಅಪ್ಪಟ ಅಭಿಮಾನಿ. ಅವರ ಮಗಕ್ಕೂ ಸಹ ಮುತ್ತುರಾಜ್ ಅಂತ ಹೆಸರಿಟ್ಟಿದ್ದಾರೆ. ಅವರ ಒಂದು ಕಿರು ಪರಿಚಯ 2 ನಿಮಿಷ ಅವರೇ ಮಾತಾಡ್ತಾರೆ. ಭಾಷಾ ಅಂತೇಳಿ ಮೂಲತಃ ಮಂದಿರ ಕಡೆ ಅವರು 20 ವರ್ಷ ಆಯಿತು. ಆದರೂ ಕೂಡ ಅಣ್ಣವ್ರ ಮೇಲೆ ನಮ್ಮ ಅಭಿಮಾನ ಯಾಕೆ ಬಂತಪ್ಪ ಅಂತಂದರೆ, ಚಿಕ್ಕ ವಯಸ್ಸಿಂದ ನಾವು ರಾಜಕುಮಾರ ಕುಟುಂಬಗಳಾಗಿ ಅವ್ರ ಮೇಲೆ ಬೆಳ್ಕೊ ಬಂದಿದ್ದೀವಿ. ಅದೇ ಥರ ಕೂಡ ಕಷ್ಟಪಟ್ಟು ಮಕ್ಕಳನ್ನು ಕೂಡ ಓದಿಸಿದ್ದೀವಿ. ನನ್ನ ಮಗಳು ಕೂಡ UPSCಲಿ ರಾಜಕುಮಾರ ಅಕಾಡೆಮಿಲಿ ಓದಿ UPSCಲಿ 17ನೇ ಆಗ್ತಿದ್ದಾರೆ. ಸೂಪರ್. ಜೊತೆಗೆ ನನ್ನ ಮಗಳಿಗೆ ನಾನು ಮುತ್ತುರಾಜ ಅಂತ ಹೇಳ್ತಿದ್ದೀನಿ. ಮನೆಯಲ್ಲಿ ಮನೆ ಕಳಿಸಿದ್ದೀವಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಭಾಂಗಣ ಅಂತ ಹೇಳ್ತಿದ್ದೀವಿ. ಅದಕ್ಕೆ ಚಿಕ್ಕದಾಗಿ ಇದೇ ಡಾಕ್ಟರ್ ರಾಜ್ಕುಮಾರ್ ಅವ್ರು ಯಾಕೆ ನೆನೆಸ್ಬೇಕು ಅಂದ್ಕೊಂಡ್ರೆ, ಅವರು ನಮ್ಮನ್ನ ಚಿಕ್ಕ ವಯಸ್ಸಿದ್ದು ನಮ್ಮ ತಂದೆ ತಾಯಿ ನಾವು ಮಾತು ಕೇಳ್ತಿದ್ದೀರ. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇ ಒಂದು ಸಿನಿಮಾ ನೋಡಿ ನಾವು ಎಲ್ಲೆಲ್ಲ ಕಲ್ತಿದ್ದೀವಿ, ಒಳ್ಳೆಯದನ್ನ ಬೆಳೆಸ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಕೂಡ ಎಲ್ಲರೂ ಒಳ್ಳೆಯವ್ರನ್ನೇ ಬೆಳೆಸಿದ್ದಾರೆ, ಒಳ್ಳೆಯವ್ರನ್ನೇ ಬೆಳೆಸಿದ್ದಾರೆ. ಅವ್ರ ಥರ ನಾವು ಬೆಳಿಬೇಕು ಅನ್ನೋ ಆಸೆ ಇಲ್ಲ. ಆದರೂ ಕೂಡ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಏನಾದರೂ ಬಿಡಿ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ ಕೂಡ ಒಂದು ಏನು ಹೇಳ್ತೀರ ಅದಕ್ಕೆ ಉದಾಹರಣೆ ಹೇಳೋಕ್ಕಾಗಲ್ಲ. ಡಾಕ್ಟರ್ ರಾಜ್ ಅಂದರೆ ಸೌಹಾರ್ದತೆ. ನಾನೊಬ್ಬ ಮುಸ್ಲಿಮ್ಸ್ ಆಗಿ ಅಣ್ಣ ಅವ್ರನ್ನ ಯಾಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಅವ್ರು ಎಲ್ಲದನ್ನು ಒಳ್ಳೆಯದನ್ನು ಹೇಳ್ಬಿಟ್ಟಿದ್ದಾರೆ. ಯಾವುದು ಕೂಡ ಒಂದು ತಪ್ಪು ಮಾಡಬೇಡಿ ಅಂತ ಹೇಳ್ಬಿಟ್ಟಿಲ್ಲ. ಯಾಕಂದರೆ ನಮ್ಮ ಅಣ್ಣನ ಮಗಳು ಕೂಡ ತುಮಕೂರು ಸ್ವಲ್ಪ ಬಹುಶಃ ಎಲ್ಲ ತುಮಕೂರು ಎಸಿ ಬಂದು ನಮ್ಮ ಅಣ್ಣನ ಮಗಳೇ. ಅವರು ಕೂಡ ಅವ್ರಿಗೆ ಸ್ಫೂರ್ತಿ ಡಾಕ್ಟರ್ ರಾಜ್ಕುಮಾರ್ ಮಾಹಿದಾ ಸಂಸಮ್ ಅಂತ ಹೇಳ್ಬಿಟ್ಟು ತುಮಕೂರು ಎಸಿ ಅವರು ನಮ್ಮ ಅಣ್ಣನ ಮಗಳು ಕೂಡ. ಅವ್ರಿಗೂ ಕೂಡ ತುಂಬ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರೇರಣೆಯಾಗಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರು ಯಾವ ಥರ ಬೆಳೀತಾ ಇದ್ದಾರೆ ಅಂತ ನೋಡ್ಬಿಟ್ಟು ಅವ್ರಿಗೂ ಕೂಡ ಒಂದು ಆಸೆ, ರಾಜ್ಕುಮಾರ್ ಅವ್ರ ಹೆಸರು ಬಂದು ಬೆಳೆಸಬೇಕು, ರಾಜ್ಕುಮಾರ್ ಸ್ಫೂರ್ತಿಯಾಗಿ ಕೂಡ ಓದಬೇಕು, ಚೆನ್ನಾಗಿ ಓದ್ಬಿಟ್ಟು ಅವರು KS ಮಾಡಿಬಿಟ್ಟು ಫಸ್ಟ್ ತಹಶೀಲ್ದಾರ್ ಕೊರಟಗೆರೆ ತಹಶೀಲ್ದಾರ್ ಅವರು ಈಗ ತುಮಕೂರು ಎಸಿ ಆಗಿದ್ದಾರೆ ಅಂತ ನಾವು ಅಂದ್ಕೊಂಡು ನಾನೇ ಅವ್ರಿಗೆಲ್ಲ ಓಡಾಡ್ಬಿಟ್ಟು ಎಲ್ಲ ಸೈಕಲ್ ತಗೊಂಡ್ತಾ ಇದ್ದೆ. ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಮಕ್ಕಳು ಜ್ಞಾಪಕ ಮಾಡಿಕೊಂಡು ತುಮಕೂರು ಎಸಿ ಆಗಿದ್ದಾರೆ. ನನ್ನ ಮಗಳು ಕೂಡ ರಾಜ್ಕುಮಾರ್ ಅಕಾಡೆಮಿ ಮೈಸೂರಲ್ಲಿ ಬೆಂಗಳೂರಲ್ಲಿ IAS ಕಂಪ್ಲೀಟ್ ಆಗಿದೆ. ಇವಾಗ ನನ್ನ ಮಗಳಿಗೆ ಮುತ್ತುರಾಜ ಅಂತ ಅವನು ಕೂಡ SSLC 78ನೇ ರ್ಯಾಂಕ್ ಕೊಡ್ತಾನೆ. ನೋಡಿ, ರಾಜ್ಕುಮಾರ್ ಅವರು ಯಾಕೆ ತಗೋಬೇಕು ಅನ್ನೋ ಉದಾಹರಣೆಗಳು ಇವೆ. ನಾವು ಭವಿಷ್ಯ ಬೆಳಗಾಗಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇ ಒಂದು ಸಿನಿಮಾ ನೋಡಿದ್ರೆ ಸಾಕು. ಸಿನಿಮಾ ಯಾಕೆಂದರೆ ಎಲ್ಲ ಪ್ರತಿಯೊಬ್ಬ ನಟರದ್ದು ಸಿನಿಮಾಗಳು ನೋಡ್ತಾನೆ ಇರ್ತೀವಿ. ರಾಜ್ಕುಮಾರ್ ಸಿನಿಮಾದಲ್ಲಿ ಇರುವಂಥ ಒಂದು ಸಂಯಮ ಸಾಧನೆ ಯಾವುದೂ ಇಲ್ಲ ಅನ್ನೋ ಭಾವನೆ ಆ ಒಂಥರ ಏನೋ ಒಂಥರ ಭಾಸವಾಗುತ್ತೆ. ಪಾಷಾ ಅವರೇ ಬಹಳ ಸೊಗಸಾಗಿ ಮಾತಾಡಿದ್ರಿ. ನಿಮ್ಮ ಉದ್ದೇಶ ಹಾಗೂ ಎಲ್ಲವೂ ಅದ್ಭುತ. ರಾಜ್ ಅಂದ್ರೆ ಹಾಗೆ ಯಾರು ಕೇಳಿದ್ರು ರಾಜ್ ಅಂದ್ರೆ ಹೇಳ್ತಾರಂತ. ಆರ್ ಅಂದರೆ ರಾಮ, ಎ ಅಂದರೆ ಅಲ್ಲ, ಜಿ ಅಂದರೆ ಜೀಸಸ್, ಎಲ್ಲ ಸೇರ್ಕೊಂಡು ಈ ರಾಜ್ಕುಮಾರ ಅನ್ನೋದು. ಹಾಗಾಗಿ ರಾಜ್